ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ದಾಬಾ ಸ್ಟೈಲ್ ಚೋಲೆ ಮಸಾಲೆ. ಈ ಚೋಲೆ ಮಸಾಲೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಸಾಫ್ಟ್ ಆಗಿರುವಂತಹ ಪೂರಿನ ಸಹ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಕಾಬೂಲ್ ಕಡಲೆಯಲ್ಲಿ ಹೈ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಆರಾಮಾಗಿ ತಿನ್ಬೋದು. ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರ ಸೂಪರ್ ಆಗಿರುವಂತಹ ಚೋಲೆ ಮಸಾಲೆ ಹಾಗೇನೆ ಸಾಫ್ಟ್ ಆಗಿ ಪೂರಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಪೂರಿಗೋಸ್ಕರ ಹಿಟ್ಟನ್ನ ಕಲಿಸ್ಕೋಬೇಕು. ಹಾಗಾಗಿ ಬೌಲಲ್ಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಚಿರೋಟಿ ರವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂತಾ ಇದ್ದೀನಿ. 2 ಚಿಟಿಕೆ ಆಗುವಷ್ಟು ಮಾತ್ರ ಬೇಕಿಂಗ್ ಸೋಡಾ, ಹಾಗೇನೆ 1 ಟೀ ಸ್ಪೂನ್ ಆಗುವಷ್ಟು ಸಾಲ್ಟ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂತಾ ಇದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಈ ರೀತಿಯಾಗಿ ರಬ್ ಮಾಡ್ಕೊಂತ ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ 3/4 ಕಪ್ ಆಗುವಷ್ಟು ಉಗುರು ಬೆಚ್ಚಗಿರುವಂತಹ ಹಾಲನ್ನು ಹಾಕ್ಕೊಂತಾ ಇದ್ದೀನಿ. ಹಾಲನ್ನು ಒಂದೇ ಸಲ ಹಾಕ್ಕೋಬಾರ್ದು, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಯಾವ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ತುಂಬ ಗಟ್ಟಿಯಾಗಿರಬಾರ್ದು, ಹಾಗಂತಂದ್ಬಿಟ್ಟು ತುಂಬ ಸಾಫ್ಟಾಗೂ ಸಹ ಇರಬಾರ್ದು. ನಾರ್ಮಲ್ ಆಗಿ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತೀರಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಪೂರಿಗೆ. ಆವಾಗಲೇ ನಮಗೆ ಪೂರಿ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಹಾಲು ಹಾಕಿದ್ದಾದ್ಮೇಲೆ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನಾದ್ಕೊಂತ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಟ್ಟು ಡ್ರೈ ಆಗಬಾರ್ದು, ಹಾಗಾಗಿ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಚೋಲೆ ಮಸಾಲೆಗೋಸ್ಕರ ಆಲ್ರೆಡಿ ನಾನಿಲ್ಲಿ ಒಂದು ನೈಟ್ ಫುಲ್ಲು ನಾನಿಲ್ಲಿ ಕಾಬೂಲ್ ಕಡಲೆನ ನೆನೆಸಿ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಅಂದರೆ 250 ಗ್ರಾಮ್ ಆಗುವಷ್ಟು ಕಾಬೂಲ್ ಕಡಲೆ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಈಗ ನೆಂದಿರ್ತಕ್ಕಂಥ ಕಾಬೂಲ್ ಕಡಲೆನ ಪಕ್ಕಕ್ಕೆ ಇಟ್ಕೊಂಡು ಈ ರೀತಿ ಒಂದು ಕಾಟನ್ ಕ್ಲಾತ್ಗೆ 1 ಸ್ಟಾರ್ ಫ್ಲವರು, 1 ಏಲಕ್ಕಿ, 1 ಇಂಚ್ ಆಗುವಷ್ಟು ಚಕ್ಕೆ, 1 ಚಿಕ್ಕ ಸೈಜಲ್ಲಿರುವಂಥದ್ದು ಬಿರಿಯಾನಿ ಎಲೆ, 1.5 ಟೀ ಸ್ಪೂನ್ ಆಗುವಷ್ಟು ಟೀ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡಿದ್ದಾದ್ಮೇಲೆ ಈ ರೀತಿ ಕಾಟನ್ ಕ್ಲಾತ್ನ ಮಧ್ಯಕ್ಕೆ ಫುಲ್ಲು ಟೈಟಾಗಿ ಸೀಲ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಒಂದು ಚೂರು ಸಹ ಎಲ್ಲೂ ಗ್ಯಾಪ್ ಇರಬಾರ್ದು. ಆ ರೀತಿ ನೀಟಾಗಿ ಟೈಟಾಗಿ ಈ ಮಸಾಲೆ ಬ್ಯಾಗನ್ನು ಗಂಟಾಕ್ಕೊಬಿಡಿ. ನೋಡಿ, ಈ ರೀತಿ ಗಂಟಾಕ್ಕೊಂಡಿದ್ದಾದ್ಮೇಲೆ ಸದ್ಯಕ್ಕೆ ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಕುಕ್ಕರಲ್ಗೆ ನಾವು ನೆನೆಸಿಟ್ಕೊಂಡಿದ್ರಲ್ವ ಕಾಬೂಲ್ ಕಡಲೆ, ಆ ಕಾಬೂಲ್ ಕಡಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾವು ಮಸಾಲೆ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ರಲ್ವ, ಈ ಮಸಾಲ ಬ್ಯಾಗ್, ಹಾಗೇನೆ ಯಾವ ಕಪ್ಪಲ್ಲಿ ಕಾಬೂಲ್ ಕಡಲೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ. ಮೀಡಿಯಂ ಫ್ಲೇಮ್ನಲ್ಲಿ 3 ರಿಂದ 4 ವಿಷಲ್ ಬರೋವರೆಗೂ ಬಿಡಬೇಕು. ಅಷ್ಟರಲ್ಲಿ ಹೋಮ್ ಮೇಡ್ ಚೋಲೆ ಮಸಾಲೆಗೋಸ್ಕರ ಪ್ಯಾನಲ್ಗೆ 1 ಇಂಚ್ ಆಗುವಷ್ಟು ಚಕ್ಕೆ, 3 ಲವಂಗ, 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು, ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೇನೆ 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಸಹ ಹಾಕ್ಕೊತಾ ಇದ್ದೀನಿ. ಹಾಗೇನೆ ಒಂದು 8 ರಿಂದ 10 ಬ್ಯಾಡ್ಗೆ ಒಣಮೆಣಸಿನ್ಕಾಯಿನ ಅರ್ಧಕ್ಕೆ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು 4 ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗಿದ್ದಾದ್ಮೇಲೆ ಇದನ್ನೆಲ್ಲ ಒಂದು ಈ ರೀತಿ ಚಿಕ್ಕ ಮಿಕ್ಸಿ ಜಾರಲ್ಗೆ ತಗೋಬೇಕು. ಈಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಸ್ಮೂತಾಗಿ ಈ ಮಸಾಲೆನ ಈ ರೀತಿ ಪುಡಿ ಮಾಡ್ಕೊಳ್ಳಿ. ಈಗ ನಮಗೆ ಚೋಲೆ ಮಸಾಲೆಗೆ ಬೇಕಾಗಿರುವಂತಹ ಹೋಮ್ ಮೇಡ್ ಚೋಲೆ ಮಸಾಲೆ ಪೌಡರ್ ಅನ್ನೋದು ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಮಸಾಲೆ ಪೌಡರ್ನ ಪಕ್ಕಕ್ಕೆ ಇಟ್ಕೊಂಡು ಈಗ ಅದೇ ಮಿಕ್ಸಿ ಜಾರಲ್ಗೆ 2 ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೀರು ಹಾಕಬಾರ್ದು, ಈ ಟೊಮೊಟೊದಲ್ಲಿರುವಂತಹ ನೀರಿನ ಅಂಶನೇ ಸರಿ ಹೋಗುತ್ತೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಈಗ ಈ ರೀತಿ ಟೊಮೊಟೊ ಪೇಸ್ಟನ್ನು ಸಹ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಅಷ್ಟರಲ್ಲಿ ನಮಗಿಲ್ಲಿ ಕುಕ್ಕರ್ ಒಂದು 3 ರಿಂದ 4 ವಿಷಲ್ ಬಂದು ವಿಷಲ್ ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ನಾವು ಮಸಾಲ ಬ್ಯಾಗ್ ಹಾಕಿದ್ರಲ್ವ ಇದ್ರಲ್ಗೆ ಈ ಮಸಾಲ ಬ್ಯಾಗನ್ನು ತೆಗೆದಾಕ್ಕೊಬಿಡಿ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕಾಬೂಲ್ ಕಡಲೆ ಬೆಂದಿದೆಯಾ ಇಲ್ಲ ಅಂತಂದ್ಬಿಟ್ಟು. ಒಂದು ಈ ರೀತಿ ತಗೊಂಡು ಪ್ರೆಸ್ ಮಾಡಿದಾಗ ಸಾಫ್ಟ್ ಆಗಿರಬೇಕು. ನೋಡಿ, ಈ ರೀತಿಯಾಗಿ ಕಾಬೂಲ್ ಕಡಲೆ ಅನ್ನೋದು ಸಾಫ್ಟ್ ಆಗಿ ಬೆಂದೋಗಿರ್ಬೇಕು. ನನಗೆ ಕರೆಕ್ಟಾಗಿ ಬೆಂದಿದೆ. ಸೊ ಈ ರೀತಿಯಾಗಿ ಕಾಬೂಲ್ ಕಡಲೆನ ಬೇಯಿಸ್ಕೊಂಡಿದ್ದಾದ್ಮೇಲೆ ಪಕ್ಕಕ್ಕೆ ಇಟ್ಕೊಂಡು ಕಡಾಯಿಗೆ
3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಲಿನೇ 1 ಇಂಚ್ ಆಗುವಷ್ಟು ಚಕ್ಕೆ, 1 ಸ್ಟಾರ್ ಫ್ಲವರು, 1 ಏಲಕ್ಕಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಈರುಳ್ಳಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಚಿಕ್ಕ ಸೈಜಲ್ಲಿರುವಂಥದ್ದು ಬಿರಿಯಾನಿ ಎಲೆನ ಸಹ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿಯಲ್ಲಿ ಹಸಿ ಸ್ಮೆಲ್ ಹೋಗಿದ್ದಾದ್ಮೇಲೆ ನಾವು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವಾ, ಆ ಪೇಸ್ಟ್ ಹಾಗೆಯೇ 1 ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಟೊಮೊಟೊದಲ್ಲಿ ಈ ರೀತಿ ಎಣ್ಣೆ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಲಿಡ್ಡನ್ನು ತೆಗೆದು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿಗೆ 1 ಟೀ ಸ್ಪೂನ್ ಆಗುವಷ್ಟು MTR ಚೋಲೆ ಮಸಾಲೆ ಪೌಡರ್, ಹಾಗೆಯೇ ನಾವು ಸ್ಟಾರ್ಟಿಂಗಲ್ಲಿ ಹೋಮ್ ಮೇಡ್ ಚೋಲೆ ಮಸಾಲೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಆ ಪೂರ್ತಿ ಹಾಕ್ಕೊತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಕರಿಬೇವನ್ನು ಸಹ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ ಈ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಮಸಾಲೆನೂ ಸಹ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ 1 ಅರ್ಧ ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕಾಬೂಲ್ ಕಡಲೆನ ಬೇಯಿಸಿ ತಗೊಂಡಿದ್ರಲ್ವ, ಅದನ್ನು ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ 8ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. 10 ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ವಿಧಾನದಲ್ಲಿರುತ್ತೆ. ಇದು ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತಂದರೆ ಒಂದು ಸ್ಮ್ಯಾಶರ್ನ ತಗೊಂಡು ಈ ರೀತಿ ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಪೂರ್ತಿಯಾಗೂ ಸಹ ಸಾಫ್ಟ್ ಆಗೋವರೆಗೂ ಸ್ಮ್ಯಾಶ್ ಮಾಡ್ಕೋಬಾರ್ದು. ಸ್ವಲ್ಪ ಈ ರೀತಿ ಲೈಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಸಹ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ತುಂಬಾನೇ ರುಚಿಯಾಗಿರುವಂತಹ ದಾಬಾ ಸ್ಟೈಲ್ ಚೋಲೆ ಮಸಾಲೆ ಅನ್ನೋದು ರೆಡಿ ಆಗೋಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಈಗ ನೋಡಿ, ತುಂಬಾನೇ ರುಚಿಯಾಗಿರುವಂತಹ ಟೇಸ್ಟಿಯಾಗಿ ಚೋಲೆ ಮಸಾಲೆ ಅನ್ನೋದು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾವಿವಾಗ ಪೂರಿಗೋಸ್ಕರ ಆಲ್ರೆಡಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ವ, ಒಂದು 20 ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು 1-2 ನಿಮಿಷ ಮತ್ತೊಂದ್ಸಲ ಚೆನ್ನಾಗಿ ನಾದ್ಕೊಂಡು ಈ ರೀತಿ ರೋಲ್ ಮಾಡ್ಕೊಬಿಡಿ. ಹುಡ್ಡನ್ ಮನೆ ಮೇಲೆ ತಗೊಂಡು ಈ ರೀತಿ ನೀಟಾಗಿ ರೋಲ್ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಪೂರಿ ನೋಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಬಿಡಿ. ಸೊ ನಾನಿಲ್ಲಿ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಪೂರಿನ ಮಾಡ್ಕೊತಿದ್ದೀನಿ, ಹಾಗಾಗಿ ಈ ರೀತಿ 1-2 ಇಂಚಲ್ಲಿ ಕಟ್ ಮಾಡ್ಕೊಂಡು ತಗೊತಾ ಇದ್ದೀನಿ. ಈಗ ನೋಡಿ, ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಕೈಗೆ ತಗೊಂಡು ರೌಂಡಾಗಿ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಪೂರಿನೂ ಸಹ ಒಂದೇ ಸೈಜಲ್ಲಿ ಬರುತ್ತೆ, ಹಾಗಾಗಿ ಅಷ್ಟೇನೆ. ಈಗ ನೋಡಿ, ಒಂದೊಂದು ಉಂಡೆನೇ ತಗೊಂಡು ರೌಂಡಾಗಿ ಮಾಡಿಕೊಂಡು ಬೌಲಲ್ಗೆ ತಗೊಂಡಿದ್ದೀನಿ. ಈಗ ಒಂದು ಉಂಡೆನ ತಗೊಂಡು ಹುಲ್ದಿರ್ತಕ್ಕಂಥ ಉಂಡೆ ಡ್ರೈ ಆಗಬಾರ್ದು, ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಉಂಡೆ ತಗೊಂಡಿದ್ರಲ್ವ, ಅದನ್ನು ಈ ರೀತಿ ಗೋಧಿ ಹಿಟ್ಟಲ್ಗೆ ಡಿಪ್ ಮಾಡಿಕೊಂಡು ಚಪಾತಿ ರೋಲರಲ್ಲಿ ಈ ರೀತಿ ರೋಲ್ ಮಾಡ್ಕೋಬೇಕು. ಮಧ್ಯದಲ್ಲಿ ತಿರುಗಿಸ್ಕೊಂತ ಮೀಡಿಯಂ ಥಿಕ್ನೆಸ್ಸಲ್ಲಿ ರೋಲ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ರೋಲ್ ಮಾಡಿಕೊಂಡ್ರೆ ಪೂರಿ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಸೊ ಮೀಡಿಯಂ ಥಿಕ್ನೆಸ್ಗೆ ರೋಲ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ನಾವು ಎಷ್ಟು ಉಂಡೆಗಳು ಮಾಡಿ ತಗೊಂಡಿದ್ದೀರೋ ಅಷ್ಟು ಉಂಡೆಗಳನ್ನು ಸಹ ಈ ರೀತಿ ಮೀಡಿಯಂ ಥಿಕ್ನೆಸ್ಗೆ ರೋಲ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಜೊತೆಗೆ ಈ ರೀತಿ ಗಾಳಿಗೆ ಹಾಗೆ ಬಿಡಬಾರ್ದು. ಕಾಟನ್ ಕ್ಲಾತ್ ಇಲ್ಲ ಅಂತಂದರೆ ಯಾವುದಾದ್ರೂ ಪ್ಲೇಟನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಪೂರಿ ಬೇಯಿಸೋದಕ್ಕೆ ಅಂತಂದ್ಬಿಟ್ಟು ಆಲ್ರೆಡಿ ನಾನು ಎಣ್ಣೆನೂ ಸಹ ಬಿಸಿ ಆಗೋದಕ್ಕೆ ಇಕ್ಕಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ಒಂದೊಂದಾಗೆ ತಗೊಂಡು ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಜೊತೆಗೆ ಪೂರಿ ಹಾಕಿದ್ದಾದಮೇಲೆ ಹಾಗೆ ಬಿಡಬಾರ್ದು. ಬಿಸಿ ಎಣ್ಣೆನ ಈ ಚಪಾತಿ ಮೇಲೆ ಎಣ್ಣೆ ಹಾಕ್ತಾ ಇದ್ದಂತೆ ನಮಗೆ ಪೂರಿ ಅನ್ನೋದು ಹುಬ್ಬುತ್ತೆ. ಸೊ ಪೂರಿ ಹುಬ್ಬಿದ್ದಾದಮೇಲೆ ಮತ್ತೊಂದು ಕಡೆ ಟರ್ನ್ ಮಾಡಿಕೊಂಡು ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿ 2 ಕಡೆನೂ ಚೆನ್ನಾಗಿ ಬೇಯಿಸಿ ಪ್ಲೇಟ್ಗೆ ತಗೊಳ್ಳೋದು ಅಷ್ಟೇ. ಎಲ್ಲನೂ ಸೇಮ್ ಇದೇ ರೀತಿಯೇ ಹುಲ್ದಿರ್ತಕ್ಕಂಥದ್ದನ್ನು ಸಹ ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿ ಬೇಯಿಸಿ ಪೂರಿನ ತಗೊಳ್ಳೋದು. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳಿರುವ ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಪೂರಿನ ಮಾಡಿ ನೋಡಿ, ಸಾಫ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಎಲ್ಲನೂ ಸಹ ಮಾಡ್ಕೊಂಡು ತಗೊಂಡಿದ್ದೀನಿ ಆಲ್ರೆಡಿ. ನಾನಿಲ್ಲಿ ಈ ವಿಧಾನದಲ್ಲಿ ಪೂರಿ
ಪೂರಿ ಮಾಡಿದ್ದೀರಾ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಪೂರಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ತುಂಬಾ ರುಚಿಯಾದ ದಾಬಾ ಸ್ಟೈಲಲ್ಲಿ ಚೋಲೆ ಮಸಾಲೆನ ಸಹ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಇವೆರಡರ ಕಾಂಬಿನೇಷನಲ್ಲಿ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರಿದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.